ಹಲೋ ಮೈ ಲವ್ಲಿ ಲೇಡೀಸ್, ಎಲ್ಲ ಹೇಗಿದ್ದೀರಾ? ಇವತ್ತೊಂದು ಅಥೆಂಟಿಕ್ ಕೇರಳ ಡಿಶ್ ಒಂದಿಗೆ ಬಂದಿದ್ದೀನಿ. ಯಾವುದು ಗೊತ್ತಾ? ಇವಾಗ ವಿಡಿಯೋ ನೋಡಿದ ತಕ್ಷಣ ಗೆಸ್ ಮಾಡಿದ್ರಾ ಯಾವುದು ಅಂತ? ಇಡಿಯಾಪಂ ವಿತ್ ವೆಜಿಟೇಬಲ್ ಸ್ಟ್ಯೂ ಆ್ಯಂಡ್ ತೇಂಗಾ ಪಾಲ್. ಮಾಡೋದು ತುಂಬ ಸುಲಭ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಕುಕ್ಕರ್ ಇಟ್ಬಿಟ್ಟು ಒಂದೇ ಒಂದು ಏಲಕ್ಕಿ, ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿ ತುರಿ ಅಥವಾ ತೆಂಗಿನಕಾಯಿ ಪೀಸು, ಖಾರಕ್ಕೆ 2 ಹಸಿಮೆಣಸಿನ್ಕಾಯಿ, 7 ಇಂದ 8 ಗೋಡಂಬಿ ಸ್ವಲ್ಪ ಫ್ರೈ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕೊಂಡು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಮೊದಲು ಇದನ್ನು ರೆಡಿ ಮಾಡ್ಕೊಂಡ್ಬಿಟ್ರೆ ಮಿಕ್ಕಿದ ಕೆಲಸ ಎಲ್ಲ ಸುಲಭವಾಗಿ ಮಾಡ್ಬೋದು. ಕುಕ್ಕರಲ್ಲಿ 1 ಟೀ ಸ್ಪೂನ್ ಆಯಿಲ್ ಹಾಕಿ ಒಂದೇ ಒಂದು ಈರುಳ್ಳಿನ ಒಂಬಣ್ಣ ಬರೋವರೆಗೂ ಬಾಡಿಸಿ, ಕರ್ಬೇವಿನ ಸೊಪ್ಪು ಮತ್ತೆ ನಿಮ್ಮ ಚಾಯ್ಸಲ್ಲಿ ಯಾವ ತರಕಾರಿ ಏನಾದ್ರು ತಗೋಬಹುದು. ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ ತಗೊಂಡಿದ್ದೀನಿ. ನೀವು ಬಟಾಣಿ, ಗೋಬಿ, ಕಾರ್ನ್ಸು ಯಾವುದಾದ್ರೂ ಹಾಕೋಬಹುದು. ಅದು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕುಕ್ಕರಲ್ಲಿ 1 ರಿಂದ 2 ವಿಷಲ್ ಕೂಗಿಸ್ಕೊಳ್ಳಿ. ತರಕಾರಿ ಬೇಯೋಷ್ಟೊತ್ತಲ್ಲಿ ನಾವಿಲ್ಲಿ ಇಡಿಯಪ್ಪಂ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಯೂಶಲ್ ಆಗಿ 1 ಕಪ್ ಅಕ್ಕಿ ಹಿಟ್ಟಿಗೆ 1/4 ಕಪ್ ಅಷ್ಟು ನೀರು ಬೇಕಾಗತ್ತೆ. ಆದರೆ ಅಕ್ಕಿ ಹಿಟ್ಟು ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ರೆಡಿಮೇಡ್ ಅಕ್ಕಿ ಹಿಟ್ಟನ್ನೇ ತಗೊಂಡಿದ್ದೀನಿ 1 ಕಪ್ಪು. ಈಗ ಕುದೀತಾ ಇರೋ ನೀರನ್ನ ಅಕ್ಕಿ ಹಿಟ್ಟಿಗೆ ನಿಧಾನಕ್ಕೆ ಸೇರಿಸ್ಕೊಂಡು ಮೆತ್ತಗೆ ಸಾಫ್ಟ್ ಆಗಿ ಹಿಟ್ಟನ್ನ ಕಲ್ಸ್ಕೋಬೇಕು. ಬಿಸಿ ಇರುತ್ತೆ ನೋಡ್ಕೊಂಡು ಸ್ಪೂನಲ್ಲಿ ಫಸ್ಟ್ ತಿರುಗ್ಬಿಟ್ಟು ಆಮೇಲೆ ಕೈಯಲ್ಲಿ ನಾದ್ಕೊಳ್ಳಿ. 1-2 ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಟ್ರೆ ಹಬೇಲಿ ಅದು ಇನ್ನೂ ಚೆನ್ನಾಗಿ ಸಾಫ್ಟ್ ಆಗಿ ಆಗಿರುತ್ತೆ. ನಾನು ಹೇಳದ್ನಲ್ಲ ನಿಮ್ಗೆ, ನೀರು ಡಿಪೆಂಡ್ ಆಗುತ್ತೆ. ನೋಡಿ, 2 ಟೇಬಲ್ ಸ್ಪೂನ್ ಅಷ್ಟು ನೀರು ಉಳ್ಕೊಂಡಿದೆ. ಇವಾಗ ಇಲ್ಲಿ ಬಿಲ್ಲೆಗಳನ್ನ ತೋರಿಸ್ತಾ ಇದ್ದೀನಿ. ಇದು ಚಕ್ಲಿ ಉರುಳಲ್ಲಿ ಬರಂತ ಬಿಲ್ಲೆಗಳು. 6 ರಿಂದ 7 ಬಿಲ್ಲೆಗಳಿರುತ್ತೆ. ನಾನು ಇವತ್ತು ಖಾರ ಸೇವೆ ಮಾಡಂತ ಬಿಲ್ಲೆಯಲ್ಲಿ ಮಾಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಬರುತ್ತೆ. ಅದೇ ನಾವು ಪುಳಿಯೋಗರೆನೋ ಚಿತ್ರಾನ್ನನೋ ಮಾಡ್ತಿದ್ರೆ ಇನ್ನೂ ಸಣ್ಣ ಸಣ್ಣ ಹೋಲ್ಸ್ ಬರುತ್ತೆ ನೋಡಿ, ಆ ಬಿಲ್ಲೆ ಯೂಸ್ ಮಾಡ್ತಾ ಇದ್ದೆ. ಇವತ್ತು ಇಡಿಯಪ್ಪಂಗೆ ಹಂಗೆ ನಾವು ಇಡಿಯಪ್ಪಂಗೆ ಸ್ಟೂ ಮತ್ತೆ ತೇಂಗಾ ಪಾಲಲ್ಲಿ ತಿಂತಾ ಇರೋದ್ರಿಂದ ನಾನು ಸ್ವಲ್ಪ ದಪ್ಪ ಹೋಲ್ ಇರೋದ್ರಲ್ಲೇ ಮಾಡ್ತಾ ಇದ್ದೀನಿ. ಚೆನ್ನಾಗಿ ನಾದ್ಕೋಬೇಕು 1 ನಿಮಿಷ ಈ ಇಡಿಯಪ್ಪಂ ಮಾಡಕ್ ಮುಂಚೆ. ಮತ್ತೆ ಒರಳಲ್ಲಿ ಎಷ್ಟು ಇಡಿಸುತ್ತೋ ಅಂದಾಜ್ ಮೇಲೆ ಆ ಥರ ರೌಂಡ್ ಆಗಿ 2 ರಿಂದ 3 ಉಂಡೆಗಳನ್ನ ಮಾಡಿಟ್ಕೊಳ್ಳಿ. ಸುಲಭ ಅವಾಗ ಮಾಡ್ಕೊಳ್ಳೋಕ್ಕೆ. ನನ್ನ ಹತ್ರ ಇಡಿಯಪ್ಪಂ ಸ್ಟ್ಯಾಂಡೇ ಇದೆ. ಅದರಲ್ಲಿ 6 ಪ್ಲೇಟ್ ಕೊಟ್ಟಿರ್ತಾರೆ. ಈ ಥರ ಹೋಲ್ಸ್ ಇರೋಂಥ ಪ್ಲೇಟು ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ, ಸ್ಟೀಲ್ ಪಾತ್ರೆ ಅಂಗಡಿಗಳಲ್ಲಿ ಸಿಗುತ್ತೆ. ಇದು ಇಟ್ಕೊಂಡ್ಬಿಟ್ರೆ ನೀವು ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಇಡಿಯಪ್ಪಂ ಮಾಡ್ಕೋಬಹುದು, ಇಲ್ಲ ಹಪ್ಪಳ ಮಾಡ್ತೀವಲ್ಲ ಅದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಕೆಲವೊಂದ್ಸತಿ ಏನಾಗುತ್ತೆ, ಈ ಮೋಮೋಸ್ ಮಾಡ್ಬೇಕಾದ್ರೆ ಇಲ್ಲ ಕಡುಬು ಮಾಡ್ಬೇಕಾದ್ರೂ ಕೂಡ ಇದು ಯೂಸ್ ಆಗುತ್ತೆ. ಒಂದ್ಸತಿ ತೆಗ್ದಿಟ್ಕೊಂಡ್ಬಿಟ್ರೆ ಬಹಳ ಉಪಯೋಗ. ನೋಡಿ, 6 ಪ್ಲೇಟ್ಗೂ ನಾನು ಒಂದೊಂದು ಇಡಿಯಪ್ಪ ಬರೋ ತರ ಹಿಂಡ್ತಾ ಇದ್ದೀನಿ. ಇದೇ ನೀವು ಸ್ಟ್ಯಾಂಡ್ ಇರಲಿಲ್ಲ ಅಂದ್ರೆ ಮಾಮೂಲಿ ಇಡ್ಲಿ ಮಾಡ್ತಿರಲ್ಲ ಆ ಸ್ಟ್ಯಾಂಡ್ ಅಲ್ಲೇನೆ ಆ ಗುಳಿಲಿ ಒಂದೊಂದು ಇಡಿಯಪ್ಪನ ಮಾಡ್ಕೋಬಹುದು. ಸೇಮ್ ಇಡ್ಲಿ ಮಾಡೋ ಪ್ರೊಸೀಜರೇನೆ, ಬಟ್ ಇಡಿಯಪ್ಪಂ ಸ್ಟ್ಯಾಂಡ್ ಅಲ್ಲಿ ಮಾಡ್ತಾ ಇದ್ದೀನಿ ನಾನು ಅಷ್ಟೇನೆ. 20 ರಿಂದ 25 ನಿಮಿಷ ಬೇಕಾಗತ್ತೆ. ನಾನು ಕುಕ್ಕರ್ ಅಲ್ಲೇನೆ ಸ್ವಲ್ಪ ನೀರು ಹಾಕಿ ಈ ಇಡಿಯಪ್ಪಂ ಸ್ಟ್ಯಾಂಡ್ ನ ಇಡ್ತಾ ಇದ್ದೀನಿ. ಇದು ಬೇಯೋಷ್ಟೊತ್ತಲ್ಲಿ ನಾವು